ನಮಸ್ಕಾರ ವೀಕ್ಷಕರೇ, ಸುಹಾಸಿನಿಗೆ ಸ್ವಾಗತ. ಹೆಣ್ಣಿಗೂ ಚಿನ್ನಕ್ಕೂ ಒಂದು ರೀತಿ ಅವಿನಾಭಾವ ಸಂಬಂಧ ಅಂತಾನೆ ಹೇಳ್ಬೋದು. ಚಿನ್ನದ ಬೆಲೆ ಎಷ್ಟೇ ಗಗನಕ್ಕೆ ಏರಿದ್ರೂ ಕೂಡ ಹೆಣ್ಣಿಗೆ ಚಿನ್ನದ ಮೇಲಿನ ಆಸೆ ಹೋಗೋದೇ ಇಲ್ಲ. ಆದರೆ ಈ ಚಿನ್ನ ಕೊಳ್ಳುವಾಗ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಳ್ಬೇಕಾಗುತ್ತೆ. ಹಾಗಾದ್ರೆ ಚಿನ್ನ ಖರೀದಿಯಲ್ಲಿ ಯಾವೆಲ್ಲ ರೀತಿಯ ಜಾಣ್ಮೆ ಬೇಕು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಜುವೆಲರ್ಸ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಧರ್ ನಮ್ಮ ಜೊತೆ ಇದ್ದಾರೆ. ಶ್ರೀಧರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀಧರ್, ಸಾಮಾನ್ಯವಾಗಿ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಚಿನ್ನದ ಬೆಲೆ ಕ್ಷಣಕ್ಕೂ ಏರ್ತಾ ಇದೆ. 10 ನಿಮಿಷದಲ್ಲಿ ಯಾವ ರೀತಿ ಬೆಲೆ ಇರುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಆದರೆ ಈ ಚಿನ್ನದ ಬೆಲೆ ನಿಗದಿ ಆಗೋದು ಹೇಗೆ, ಆಮೇಲೆ ಇದನ್ನ ನಿಗದಿ ಮಾಡೋದು ಯಾರು? ಚಿನ್ನದ ಬೆಲೆ ಫಿಕ್ಸ್ ಮಾಡೋದು ಒಂದೊಂದು, ಇವಾಗ ಅಕ್ರಾಸ್ ದ ವರ್ಲ್ಡ್ ಚಿನ್ನದ ಬೆಲೆ ಒಂದೇ ಇರುತ್ತೆ. ಈಗ ಪ್ರತಿ ದಿವಸ ಜ್ಯುವೆಲರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಅವರು ರೇಟ್ ಫಿಕ್ಸ್ ಮಾಡ್ತಾರೆ. ಕರ್ನಾಟಕ ಗೋಲ್ಡ್ ರೇಟ್ ಅಂತ ಹೇಳ್ಬಿಟ್ಟು ರೇಟ್ ಫಿಕ್ಸ್ ಮಾಡ್ತಾರೆ. ಅದು ಒಂದು ದಿವಸದಲ್ಲಿ ತುಂಬ ಹೆಚ್ಚು ಕಮ್ಮಿ ಇದ್ದರೆ 3 ಟೈಮ್ಸು ಅದು ವೇರಿ ಆಗುತ್ತೆ. ಸೊ ಮೇಯ್ನ್ ಫಿಕ್ಸ್ ಮಾಡೋದು ಜ್ಯುವೆಲರ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ ಅವರು. ಇದು ಔನ್ಸ್ ರೇಟ್ ಏನಿದೆ, ರುಪಿ ರೇಟ್ ಏನಿದೆ, ಕನ್ವರ್ಷನ್, ಟೋಟಲ್ ಕಾಸ್ಟಿಂಗ್ ಏನು ಬೀಳ್ತಾ ಇದೆ ಅದರ ಮೇಲೆ ಕನ್ವರ್ಷನ್ ಮಾಡಿ ರೇಟ್ ಫಿಕ್ಸ್ ಮಾಡ್ತಾರೆ. ವಿಚ್ ಇಸ್ 92% to 92.5% ರೇಟು ಫಿಕ್ಸ್ ಮಾಡ್ತಾರೆ ರೇಟು. ಸೊ ವಿಚ್ ವಿಲ್ ಬಿ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಪ್ರಾಬ್ಲಿ ಅಕ್ರಾಸ್ ದ ಕಂಟ್ರಿ ಅಂತಲೂ ಹೇಳ್ಬೋದು. ಒಂದೇ ರೇಟ್ ಇರುತ್ತೆ 916. ಸೊ ಈ ರೇಟ್ ಫಾಲೋ ಮಾಡಿ ಎಲ್ಲರೂ ಜ್ಯುವೆಲರ್ಸು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಓಕೆ. ಸೊ ಇವಾಗ ನಾರ್ಮಲಿ ಹಬ್ಬದ ಸೀಸನ್ ಬಂತು ಅಂದರೆ, ಅಥವಾ ಮತ್ತೆ ಯಾವುದೋ ಒಂದು ಒಕೇಶನಲ್ಲಿ ನಾವು ನೋಡ್ತೀವಿ ಅಂದರೆ, ಡಿಸ್ಕೌಂಟ್ಸ್ ಬಗ್ಗೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತಿರ್ತೀವಿ. ಗ್ರಾಮ್ ಮೇಲೆ 50 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ, ಗ್ರಾಮ್ ಇಷ್ಟು ಚಿನ್ನ ತೊಗೊಂಡ್ರೆ ನಿಮಗೆ 100 ರೂಪಾಯಿ ಡಿಸ್ಕೌಂಟ್, ಅಥವಾ ಇಂತಹ ಪರ್ಸೆಂಟ್ 10%, 2%, 3% ಡಿಸ್ಕೌಂಟ್ ಸಿಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ನಿಜವಾಗಿಯೂ ಕೂಡ ಆ ರೀತಿಯ ಡಿಸ್ಕೌಂಟ್ಸ್ ಗ್ರಾಹಕರಿಗೆ ಯೂಸ್ ಆಗುತ್ತಾ? ಆ ಡಿಸ್ಕೌಂಟ್ಸ್ ಬಗ್ಗೆ ಏನು ಹೇಳ್ತೀರಾ ನೀವು? ಗೋಲ್ಡ್ ರೇಟಲ್ಲಿ ಡಿಸ್ಕೌಂಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ರೀಸನ್ ಏನು ಅಂದರೆ, ರೇಟು ನಮ್ಮ ಅಸೋಸಿಯೇಷನ್ ಅವರು ಫಿಕ್ಸ್ ಮಾಡೋದು 0.5% ಮಾರ್ಜಿನಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ರೇಟಲ್ಲಿ 5 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡಲಿಕ್ಕೂ ಸಾಧ್ಯ ಇದೆ. ಈ ಮೇಕಿಂಗ್ ಚಾರ್ಜಸ್ಸು, ಈ ಲೇಬರು ಇದೆಲ್ಲ, ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ಬೋದು. ತುಂಬ ಜನ ಏನಾಗುತ್ತೆ, 1 ಗ್ರಾಮ್ 150 ರೂಪಾಯಿ ಕಮ್ಮಿ, 200 ರೂಪಾಯಿ ಕಮ್ಮಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಯಾವ ಜ್ಯುವೆಲರ್ ಆದರೂ ಆ ಥರ ಕೊಡ್ತೀವಿ ಅಂತ ಹೇಳಿದರೆ, ಒಂದು ಗ್ರಾಹಕರಿಗೆ ಏನು ಹೇಳ್ಬೋದು ಅಂದರೆ, ನಿಜವಾಗ್ಲೂ ಆ ಥರ ರೇಟ್ ಕೊಡೋಂಗಿತ್ತು ಅಂದರೆ ಬರೀ ಚಿನ್ನ ಕೇಳ್ಬೋದು. ಇವಾಗೆಲ್ಲ ಹಾಲ್ಮಾರ್ಕು ಚಿನ್ನ ಮಾತ್ರ ಕೊಡಿ ಅಂತ ಕೇಳಿದ್ರೆ ಅವಾಗ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವರು ನಿಜವಾಗ್ಲೂ ಡಿಸ್ಕೌಂಟ್ ಕೊಡ್ತಾ ಇದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಸೊ ಆವಾಗ ಮೋಸ ಹೋಗೋ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. ಸೊ ಯಾವ ತರಹ ರಿಯಾಯಿತಿ, ಯಾವ ತರಹ ಡಿಸ್ಕೌಂಟ್ ಕೊಟ್ಟರು ಮೇಕಿಂಗ್ ಚಾರ್ಜಸ್, ವ್ಯಾಲ್ಯೂ ಅಡಿಷನ್ಸಲ್ಲಿ ಕೊಡ್ಬೋದು ವಿನಃ ಗೋಲ್ಡ್ ರೇಟ್ ಅಲ್ಲಿ ಕೊಡೋದಕ್ಕೆ ಸಾಧ್ಯತೆ ಇಲ್ಲ. ಸ್ಪೆಷಲಿ 150-200 ರೂಪಾಯಿ ಅಂತೂ ಕೊಡೋದಕ್ಕೆ ಸಾಧ್ಯತೆನೇ ಇಲ್ಲ. ಓಕೆ. ಅಂದರೆ ಇವಾಗ ವರ್ತಕರು ಬೇರೆಯವರಿಂದ ಚಿನ್ನ ಖರೀದಿ ಮಾಡಬೇಕು ಅಂದರೆ, ಇವಾಗ ವರ್ತಕರು ಒಂದು ಅಂಗಡಿಯಲ್ಲಿ ಚಿನ್ನ ಮಾರಾಟ ಮಾಡ್ತಿರ್ತಾರೆ, ಅವರಿಗೆ ಎಲ್ಲಿಂದ ಚಿನ್ನ ಸಿಗುತ್ತೆ? ಬ್ಯಾಂಕ್ಸಿಂದ ಬರುತ್ತೆ. ಓಕೆ. ಮೈನ್ಲಿ ಇದೆಲ್ಲ ಬ್ಯಾಂಕ್ಸ್ ಸಪ್ಲೈ ಆಗುತ್ತೆ, ಎವ್ರಿ ಡೇ ಬ್ಯಾಂಕ್ ಸಪ್ಲೈ ಆಗುತ್ತೆ. ಅದು ಆನ್ಲೈನಲ್ಲಿ ಎವ್ರಿ ಮಿನಿಟ್ ಶೇರ್ ಮಾರ್ಕೆಟ್ ಥರ ಗೋಲ್ಡ್ ರೇಟ್ಸು ತುಂಬ ಹೆಚ್ಚು ಕಮ್ಮಿ ಆಗುತ್ತೆ. ಔನ್ಸ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ರುಪಿ ಎಕ್ಸ್ಚೇಂಜ್ ಮೇಲೆ ಡಿಪೆಂಡ್ ಆಗುತ್ತೆ, ಟ್ಯಾಕ್ಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈ 3 ಕನ್ಸಿಡರ್ ಆಗಿ ರೇಟ್ ಅರವೇ ಆಗುತ್ತೆ. ಆ ರೇಟ್ ಮೇಲೆ ಬ್ಯಾಂಕಿಂದ ನಾವು ಖರೀದಿ ಮಾಡಿ ಮತ್ತೆ ನಾವು ಅದು ರಿಟೇಲ್ ಇವ್ರಿಗೆ ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ. ಇವಾಗ ನೀವು ಹೇಳ್ತಾ ಇದ್ದೀರಾ ಅಂದರೆ ಡಿಸ್ಕೌಂಟ್ಸ್ ಬಹುಶಃ ಸಿಕ್ಕರೆ ವೇಸ್ಟೇಜಲ್ಲಿ ಅಥವಾ ಮೇಕಿಂಗ್ ಚಾರ್ಜಸ್ಸಲ್ಲಿ ಅಥವಾ ವ್ಯಾಲ್ಯೂ ಅಡಿಷನಲ್ಲಿ ಸಿಗುತ್ತೆ ಅಂತ. ಈ ವೇಸ್ಟೇಜ್ ಆಗಲಿ, ಮೇಕಿಂಗ್ ಚಾರ್ಜಸ್ ಆಗಲಿ, ಅಥವಾ ವ್ಯಾಲ್ಯೂ ಅಡಿಷನ್ಸ್ ಅಂತ ಏನಿದೆ, ಇವು 3 ಏನನ್ನ ಹೇಳುತ್ತೆ? ಅಂದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ವರ್ತಕರ ಮೇಲೆ, ಅಂದರೆ ಗ್ರಾಹಕರ ಮೇಲೆ ಭಾರ ಬೀಳುತ್ತೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ, ಮೊದಲು ವೇಸ್ಟೇಜು, ಲೇಬರು 2 ಕೊಡ್ತಾಯಿದ್ರು. ಓಕೆ. ಈಗ ಏನಾಗಿದೆ, ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ ಹೇಳಿಬಿಟ್ಟು ಒಂದೇ ಹಾಕೋದು ಎಲ್ಲರೂ ಇದು ಮಾಡ್ತಾಯಿದ್ದಾರೆ. ಕೆಲವರು ಬರೀ ವೇಸ್ಟೇಜ್ ಅಂತ ಹಾಕ್ತಾರೆ, ಕೆಲವರು ಬರೀ ಲೇಬರ್ ಅಂತ ಹಾಕ್ತಾರೆ. ಮೊದಲು ಹಾಫ್ ಮಾಡಿಬಿಟ್ಟು ವೇಸ್ಟೇಜ್ ಇಷ್ಟು ಪರ್ ಗ್ರಾಮ್ 10% ವೇಸ್ಟೇಜ್ ಅಂತ ಹಾಕಿ ಮೇಕಿಂಗ್ ಚಾರ್ಜಸ್ ಸಪ್ರೇಟ್ ಆಗ್ತಾಯಿದ್ರು. ಈಗೆಲ್ಲ ಫಿಕ್ಸ್ ಮಾಡಿಬಿಟ್ಟು ಪರ್ ಗ್ರಾಮ್ 12%, 15%, 20% ಐಟಮ್ ಯಾವ ಥರ ಇರುತ್ತೋ ಐಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಕೊಡ್ತಾರೆ. ಕೆಲವರು ಏನು ಮಾಡ್ತಾರೆ, ಈಗ ವೇಸ್ಟೇಜ್ ಇಲ್ಲ, ಮೇಕಿಂಗ್ ಚಾರ್ಜ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಲಾಸ್ಟಲ್ಲಿ ವ್ಯಾಲ್ಯೂ ಅಡಿಷನ್ ಅಂತ ಹಾಕ್ತಾರೆ. ಎಲ್ಲ ಒಂದೇ, ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಆದ್ರೂ ವ್ಯಾಲ್ಯೂ ಅಡಿಷನ್ಸ್ ಆದ್ರೂ ಇಟ್ ಈಸ್ ಆಲ್ ದ ಸೇಮ್. ಸೊ ವ್ಯಾಲ್ಯೂ ಅಡಿಷನ್ಸ್ ಅಂತ ಯಾವಾಗ ಇನ್ಕ್ಲೂಡ್ ಆಗುತ್ತೆ? ಅಂದರೆ ಪ್ರತಿಯೊಂದಕ್ಕೂ ಕೂಡ ಇದು ಇನ್ಕ್ಲೂಡ್ ಆಗುತ್ತಾ? ಮೇಕಿಂಗ್ ಚಾರ್ಜಸ್ಸು
ಹೆಸರು ಡಿಫ್ರೆಂಟಾಗಿ ಕರಿಬಹುದು ಅಂದರೆ ವ್ಯಾಲ್ಯೂ ಅಡಿಷನ್ ಅಂತ ಕರಿಬೋದು. Okay. ಕೆಲವರು ವೇಸ್ಟೇಜ್ ಇಲ್ಲ, ಮೇಕಿಂಗ್ ಚಾರ್ಜ್ ಇಲ್ಲ, ಹಾಲ್ಮಾರ್ಕ್ ಗೋಲ್ಡ್ ರೇಟ್ಗೆ ಕೊಡ್ತೀವಿ ಅನ್ನೋದಕ್ಕೆ ಸಾಧ್ಯತೆ ಇಲ್ಲ. ಫೈನಲಲ್ಲಿ ನೀವು ನೋಡ್ಬೋದು ವ್ಯಾಲ್ಯೂ ಅಡಿಷನ್ ಅಂತ ಇರುತ್ತೆ. ಓವರಾಲ್ ಗ್ರಾಮ್ ಟೋಟಲ್ ಅಮೌಂಟ್ ಡಿವೈಡೆಡ್ ಬೈ ಗ್ರಾಮ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಎಕ್ಸಾಕ್ಟ್ ರೇಟ್. ಆ ರೇಟ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೋಲ್ಡ್ ರೇಟ್ ಏನು ಚಾರ್ಜ್ ಮಾಡಿದ್ದಾರೆ, ವ್ಯಾಲ್ಯೂ ಅಡಿಷನ್ ಅಥವಾ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಏನು ಚಾರ್ಜ್ ಮಾಡಿದ್ದಾರೆ ಅವಾಗ ಗೊತ್ತಾಗ್ಬಿಡುತ್ತೆ. ಆವಾಗ ಕಸ್ಟಮರ್ಸ್ಗೇನು ತೊಂದರೆ ಆಗಲ್ಲ, ಡಿಫ್ರೆನ್ಸ್ ಆಗಲ್ಲ. ಓಕೆ, ಒಂದು ವೇಳೆ ಅಲ್ಲಿ ವೇಸ್ಟೇಜ್ ಇಲ್ಲ, ಮೇಕಿಂಗ್ ಚಾರ್ಜಸ್ ಇಲ್ಲ ಅಂತ ಹೇಳಿದ್ರು ವ್ಯಾಲ್ಯೂ ಅಡಿಷನ್ ಇದ್ದೇ ವ್ಯಾಲ್ಯೂ ಅಡಿಷನ್ ಅಂತೂ ಇರುತ್ತೆ, ಸ್ಪೆಷಲಿ ಫಾರ್ 916 ಹಾಲ್ಮಾರ್ಕ್ ಜ್ಯುವೆಲ್ರಿ. ಓಕೆ, ಈಗ ಸಾಮಾನ್ಯವಾಗಿ ತುಂಬ ಜನ ಏನು ಮಾಡ್ತಾರೆ, ತಮ್ಮ ಹತ್ರ ಇರುವಂತಹ ಹಳೆ ಚಿನ್ನವನ್ನು ಕೊಟ್ಟು ಹೊಸ ಚಿನ್ನನ ಕೊಂಡ್ಕೊಳ್ಳುವಂತಹದ್ದು ನೋಡಿದ್ದೀವಿ. ಅಥವಾ ಹೊಸದಾಗಿ ಏನಾದ್ರು ಮಾಡಿಸ್ಬೇಕು ಅಂದರೆ ಮನೆಯಲ್ಲಿರೋ ಸಣ್ಣ ಪುಟ್ಟದನ್ನೆಲ್ಲ ಹಾಕಿಬಿಟ್ಟು ಅವ್ರು ದೊಡ್ಡದನ್ನ ಮಾಡಿಸ್ಕೊಳ್ತಾರೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಆ ಹಳೆ ಚಿನ್ನಕ್ಕೆ ಸಾಕಷ್ಟು ಬೆಲೆ ಇರಲ್ಲ. ಇವಾಗ 20 ಗ್ರಾಮು ಮಾರ್ಕೆಟ್ ರೇಟಲ್ಲಿ 60,000 ಬೆಲೆ ಬಾಳ್ತಾ ಇದ್ರೆ 40ಕ್ಕಿಂತ ನಾವು ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಎಷ್ಟೋ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮಾತಾಡ್ತಾರೆ. ಒಂದು ವೇಳೆ ಹಳೆ ಗೋಲ್ಡನ್ನ ನಾವು ಮಾರಾಟ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ದುಡ್ಡು ಸಿಗಬಹುದು ಇವತ್ತಿನ ಚಿನ್ನದ ರೇಟ್ ಹೋಲಿಸಿದ್ರೆ? ಈಗ 916 ಹಾಲ್ಮಾರ್ಕ್ ಬಂದ ಮೇಲಂತೂ ಆ ಥರ ಆಗೋ ಸಾಧ್ಯತೆಗಳು ಕಮ್ಮಿ ಇದೆ. ಓಕೆ, ಬೈ ಚಾನ್ಸ್ ಆ ಥರ ಬಂದ್ರೂ ವೆಯ್ಟ್ ಇರುತ್ತೆ. 916 ಹಾಲ್ಮಾರ್ಕ್ ಇದ್ದರೆ ಏನು ರೇಟ್ ಕೊಡ್ತಾ ಇದ್ದೀರೋ ಬಹುಶಃ ಅದಕ್ಕೆ ಒಂದು 0.5% ಆರ್ 1% ಡಿಫ್ರೆನ್ಸಿಯೇಷನಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಡೆಯುತ್ತೆ. ಓಕೆ, ಅದಕ್ಕಿಂತ ಕಮ್ಮಿ ಅಂತ ಹೇಳಿದ ತಕ್ಷಣ ಈಗ ಏನು ಮಾಡ್ಬೋದು, ನೀವು ಏನು ಪ್ಯೂರಿಟಿ ಇದೆ ಅಂತ ಫಸ್ಟು ಕೇಳ್ಬೋದು. ಬೈ ಚಾನ್ಸ್ 80% ಪ್ಯೂರಿಟಿ ಇದೆಯಾ, 85% ಪ್ಯೂರಿಟಿ ಇದೆಯಾ, ಪ್ಯೂರಿಟಿ ಏನಿದೆ ಅಂತ ಕೇಳ್ಬೋದು. ಏನು ಪ್ಯೂರಿಟಿ ಇದೆ ಅಂತ ಹೇಳಿದ ತಕ್ಷಣ ಅದು 24 ಕ್ಯಾರೆಟ್ ಕನ್ವರ್ಟ್ ಮಾಡ್ಕೊತಾರೆ, ಮತ್ತು ಅದಕ್ಕೆ ಕಾಪರ್ ಮಿಕ್ಸ್ ಮಾಡಿಕೊಂಡು ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಮೊದಲು ಇವಾಗ ಕ್ಯಾಡ್ಮಿಯಮ್ಮು ಮತ್ತು 22/20 ಅಂತ ಜ್ಯುವೆಲ್ರಿ ಬರ್ತಾ ಇತ್ತಲ್ಲ, ಆ ಜ್ಯುವೆಲ್ರಿಯಲ್ಲಿ ಇದೆಲ್ಲ ಸಾಧ್ಯತೆಗಳಿದೆ. ಅದರಲ್ಲೂ ಒಂದು ತರಹ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದರೆ ಇವಾಗ ಕ್ಯಾರೆಟೋಮೀಟರ್ ಇದೆ, ಅದನ್ನು ಹೇಳಿದರೆ ದಟ್ ವಿಲ್ ಇಂಡಿಕೇಟ್ ದ ಪ್ಯೂರಿಟಿ. ವಿತೌಟ್ ಡೆಸ್ಟ್ರಾಯಿಂಗ್ ದಿ ಐಟಮ್ ನಿಮ್ಗೆ ಏನು ಪ್ಯೂರಿಟಿ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಅದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಕ್ಯಾರೆಟೋಮೀಟರ್ ಬರೀ ಸ್ಕಿನ್ ಮಾತ್ರ ಇಂಡಿಕೇಟ್ ಮಾಡುತ್ತೆ. ಒಳಗಡೆ ಹೆಂಗಿರುತ್ತೆ, ಮೆಲ್ಟಿಂಗ್ ಟಂಕ ಇದೆಯಾ, ಮೆಲ್ಟಿಂಗ್ 22/20 ಬರುತ್ತಾ, 22/18 ಬರುತ್ತಾ, ಅದೆಲ್ಲ ಇಂಡಿಕೇಟ್ ಆಗಲ್ಲ. ಅದು ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಅಂದರೆ ಚಿನ್ನ ಮೆಲ್ಟ್ ಮಾಡಿಸಿದ ಮೇಲೇ ಅದು ಗೊತ್ತಾಗೋ ಸಾಧ್ಯತೆಗಳಿದೆ. ಅದಲ್ಲದೆ ಇನ್ನೊಂದಾಗುತ್ತೆ, ಕೆಲವು ಸುಮಾರು ಐಟಮ್ಗಳು ಇವಾಗ ಹಳೆ ಚೈನ್ಸ್ ಆಗಲಿ, ಬಳೆಗಳಾಗಲಿ ಯಾವಾಗಲೂ ವೇರ್ ಆ್ಯಂಡ್ ಟೇರ್ ಇರುತ್ತೆ, ಅದ್ರ ಮೇಲೆ ಸೋಪ್ ಇರುತ್ತೆ, ಪೌಡರ್ ಇರುತ್ತೆ, ಡಸ್ಟ್ ಇರುತ್ತೆ. ಸೊ ಇದರಲ್ಲಿ ಬರೀ ನಾವು ಹೀಟ್ ಮಾಡಿದ ತಕ್ಷಣ ಆ ಡಸ್ಟು ಇದೆಲ್ಲ ಪಾರ್ಟಿಕಲ್ಸ್ ಹೋಗ್ಬಿಡುತ್ತೆ. ಅವ್ರನ್ನ ಕೇಳ್ಬೋದು ನೀವು, ಇದರಲ್ಲಿ ಡಸ್ಟ್ಗೆ ಏನು ಇದು ಮಾಡ್ತಾ ಇದ್ದೀರಾ ಏನು ಅಂತ ಹೇಳ್ಬಿಟ್ಟು ಅದರಲ್ಲಿ ಇಂಡಿಕೇಷನ್ಸ್ ಇರುತ್ತೆ. ಅವ್ರು ನಿಮ್ಮ ಮುಂದೆನೇ ಬೇಕಾದರೆ ಅವರು ಡಸ್ಟ್ ಎಲ್ಲ ತೆಗಿತಾರೆ. ಹೀಟ್ ಮಾಡಿದ ತಕ್ಷಣ ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸ್ಕಿನ್ ಪ್ಯೂರಿಟಿ ನೋಡಿ, ವಿತೌಟ್ ಡೆಸ್ಟ್ರಾಯಿಂಗ್ ದಿ ಐಟಮ್ ಸ್ಕಿನ್ ಪ್ಯೂರಿಟಿ ನೋಡಿಬಿಟ್ಟು ಅದರಲ್ಲಿ ಮೆಲ್ಟಿಂಗ್ ಪ್ರೊಸೀಜರ್ ಏನು ಬರುತ್ತೆ ಅಂತ ನೋಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಬೋದು. ಆವಾಗ ಎಲ್ಲೂ ಮೋಸ ಹೋಗೋದು ಸಾಧ್ಯತೆಗಳು ಏನೂ ಇರಲ್ಲ. ಓಕೆ, ತುಂಬ ಜನ ಒಂದು ಪ್ರಶ್ನೆ ಯಾವಾಗಲೂ ಕೇಳ್ತಾರೆ, ಅಂದರೆ ಚಿನ್ನ ಕರಗತ್ತಾ ಅಂತ ಕೈಗೆ ಹಾಕೊಳ್ಳೋದಾಗಲಿ ಅಥವಾ ಮೈ ಮೇಲೆ ಬಂಗಾರ ಹಾಕ್ಕೊಂಡ್ರೆ ಅದು ಕರಗತ್ತಾ ಅಂತ ಕೇಳ್ತಾರೆ. ಇದು ನಿಜನಾ, ಕರಗತ್ತಾ? ಕರಗೋ ಸಾಧ್ಯತೆಗಳಿದೆ. ಕರಗತ್ತಂದರೆ ಆ್ಯಸ್ ಯೂಶುವಲ್ ಚಿನ್ನ ಕರಗಲ್ಲ. ಈಗ ಬೈ ಚಾನ್ಸ್ ಬ್ಯಾಂಗಲ್ಸ್ ಹಾಕ್ಕೊಂಡಿರ್ತೀರ, ತುಂಬ ಮನೆ ಕೆಲಸ ಮಾಡೋದಿರುತ್ತೆ, ವೇರ್ ಆ್ಯಂಡ್ ಟೇರ್ ಇರುತ್ತೆ, ವಾಶ್ ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ಆವಾಗ ಕರಗೋ ಸಾಧ್ಯತೆಗಳಿದೆ. ಕರಗುತ್ತೆ. ಓಕೆ, ಇವಾಗ ಕರಗುತ್ತೆ ಅಂದರೆ ತುಂಬ ಎಕ್ಸ್ಟ್ರಾರ್ಡಿನರಿ ಏನಿಲ್ಲ, ಮೈನ್ಯೂಟ್ ಒಂದು 200 ಮಿಲಿಗ್ರಾಮ್, 300, 0.5 ಗ್ರಾಮು. ಬೈ ಚಾನ್ಸ್ 10 years 15 years ಯೂಸ್ ಮಾಡಿರೋ ಬ್ಯಾಂಗಲ್ಸಲ್ಲಿ ಕೆಲವು ಸಲ 2 ಗ್ರಾಮ್ 3 ಗ್ರಾಮ್ ಕರಗಿರೋ ಸಾಧ್ಯತೆಗಳು ಇದೆ. ಓಕೆ, ಸೊ ಇವಾಗ ನಾವು ವ್ಯಾಟ್ ಬಗ್ಗೆ ಮಾತಾಡೋದಾದರೆ ಗೋಲ್ಡ್ ಮೇಲೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಇದು ವ್ಯಾಟು? ಈಗ ನಾವು ಬರೀ ಬುಲಿಯನ್ ತೊಗೊಂಡ್ರೆ 1% ವ್ಯಾಟ್ ಆಗುತ್ತೆ, ಆರ್ನಮೆಂಟ್ಸ್ ತೊಗೊಂಡ್ರೆ 2% ವ್ಯಾಟ್ ಆಗುತ್ತೆ. ಓಕೆ, ಸೊ ಗೋಲ್ಡ್ ಬುಲಿಯನ್ ಪರ್ಚೇಸ್ ಯಾರು ಮಾಡ್ತಾರೋ ಅವ್ರಿಗೆ 1% ವ್ಯಾಟ್ ಆಗುತ್ತೆ, 2%. ಬಟ್ ವ್ಯಾಟಲ್ಲಿ ನಮಗೇನಂದರೆ ಒಂದು ಪ್ರಾಬ್ಲಮ್ ಕರ್ನಾಟಕಲ್ಲಿ ಆಗ್ತಾ ಇರೋದು, ಥ್ರೂಔಟ್ ಇಂಡಿಯಾ ನಮ್ಮ ಕೇರಳ ಕರ್ನಾಟಕ ಬಿಟ್ಟು ಬೇರೆ ಎಲ್ಲ ಜಾಗದಲ್ಲೂ ವ್ಯಾಟ್ 1%. ವೆದರ್ ನೀವು ಗೋಲ್ಡ್ ತಗೊಳ್ಳಿ ಅಥವಾ ಆರ್ನಮೆಂಟ್ಸ್ ತಗೊಳ್ಳಿ 1%. ನಮ್ಮ ಕರ್ನಾಟಕದಲ್ಲಿ ಮಾತ್ರ 2% ಇದೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಏನಾಗ್ತಾ ಇರುತ್ತೆ ಅಂದರೆ, ಈಗ ಇದರಿಂದ ಸ್ವಲ್ಪ ಟ್ರೇಡ್ ಡಿವಿಯೇಷನ್ಸ್ ಆಗೋ ಸಾಧ್ಯತೆಗಳು ಇದೆ. ಸೊ ಅದರಿಂದ ಈ ಒಂದು ರೀತಿಯಲ್ಲಿ ಗೌರ್ಮೆಂಟ್ ಸಪೋರ್ಟ್ ನಾವೆಲ್ಲ ಗೌರ್ಮೆಂಟಿಗೆ ರೆಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀವಿ ಇದು 1% ಮಾಡಲಿಕ್ಕೆ. ಇದಿದ್ದರೆ ಟ್ರೇಡ್ ಎವೇಷನ್ ಆಗಲ್ಲ, ಆಮೇಲೆ ಬೇರೆ ಸ್ಟೇಟ್ಸ್ಗೆ ಹೋಗೋ ಚಾನ್ಸಸ್ ಇರಲ್ಲ. ಸೊ ವ್ಯಾಟಿಂದನೂ ಕೆಲವು ಪರಿಣಾಮಗಳಿದೆ. ಇದು ವ್ಯಾಟ್ 1% ಆಗೋದು ತುಂಬ ಉತ್ತಮ, 1% ಆಗಲೇಬೇಕು, ಆವಾಗ ಎಲ್ಲ ಡೆವಲಪ್ಮೆಂಟ್ಸು ಚೆನ್ನಾಗಿರುತ್ತೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಚಿನ್ನವನ್ನು ಕೊಳ್ಳುವಾಗ ಯಾವೆಲ್ಲ ರೀತಿಯ ಮುಂಜಾಗ್ರತೆ ವಹಿಸಬೇಕು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ನೀವು ಕೂಡ ಕರೆ ಮಾಡಿ ಶ್ರೀಧರ್ ಅವ್ರ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.